ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಫಿಶ್ ತವಾ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲು ನಾನಿಲ್ಲಿ 1/2 kg ಅಷ್ಟು ಫಿಶ್ನ ತೊಗೊಂಡಿದ್ದೀನಿ. ಸೊ ಫಿಶ್ನ ನೀಟಾಗಿ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿರಿ. ಅದಕ್ಕೆ ಇವಾಗ ನಾನು ಫಿಶ್ ಕಬಾಬ್ ಮಸಾಲ ಬರುತ್ತೆ, ಸೊ ಅದನ್ನು ಹಾಕಿ ನಾನಲ್ಲಿ 2 ಪ್ಯಾಕೆಟ್ಸ್ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಬೇಕಾದರೆ 1 ಪ್ಯಾಕೆಟ್ ಹಾಕ್ಕೊಳ್ಳಿ, ನಾನಿಲ್ಲಿ 2 ಪ್ಯಾಕೆಟ್ಸ್ ಹಾಕ್ತಾಯಿದ್ದೀನಿ. ಯಾಕಂದರೆ ಪೀಸಸ್ ಎಲ್ಲ ದೊಡ್ಡದು ಮತ್ತು 1/2 kg ತೊಗೊಂಡಿದ್ದೀನಿ ಅದಕ್ಕೋಸ್ಕರ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ 1-2 ನಿಂಬೆಹಣ್ಣನ್ನ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಈ ರೀತಿ ಕೈಯಲ್ಲಿ ಕಲಿಸ್ಕೊಬೇಕು, ಸ್ಪೂನಲ್ಲಿ ಹಾಗೆ ಯಾವುದು ಕಲಿಸ್ಬೇಡಿ. ಕೈಯಲ್ಲಿ ಕಲಿಸೋದ್ರಿಂದನೇ ಅದಕ್ಕೆ ನೀಟಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ಆವಾಗಲೇ ಫಿಶ್ ಕಬಾಬು ತುಂಬ ಟೇಸ್ಟಾಗಿ ಬರೋದಕ್ಕೆ ಆಗುತ್ತೆ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು 2 ಪ್ಯಾಕೆಟ್ಸ್ ಹಾಕ್ತಾಯಿದ್ದೀನಿ. ನೀವು ಕಮ್ಮಿ ಕ್ವಾಂಟಿಟಿ ಮಾಡಿದ್ರೆ 1 ಪ್ಯಾಕೆಟ್ ಸಾಕು. ಸೊ ಈ ರೀತಿ ನೀಟಾಗಿ ಕೈಯಲ್ಲಿ ಚೆನ್ನಾಗಿ ಕಲಸಿ, ಮತ್ತು ಸ್ವಲ್ಪ ನಿಮ್ಗೇನಾದರೂ ಗಟ್ಟಿ ಅಂತ ಅನಿಸಿದ್ರೆ ಅದಕ್ಕೆ ನೀವು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಆ ಪೌಡರೆಲ್ಲ ನೀಟಾಗಿ ಆ ಫಿಶ್ಶಿಗೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಸೊ ಫಿಶ್ಶಿಗೆ ಈ ರೀತಿ ನೋಡಿ ಕೈಯಲ್ಲಿ ಚೆನ್ನಾಗಿ ಅದನ್ನ ಮಸಾಲೆ ಎಲ್ಲ ಅದಕ್ಕೆ ಅಂಟ್ಕೊಬೇಕು ನೀಟಾಗಿ. ಮಸಾಲೆ ಎಲ್ಲ ಇಷ್ಟು ಚೆನ್ನಾಗಿ ಅಂಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ನಮ್ಮ ಫಿಶ್ ಕಬಾಬ್ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಫಿಶ್ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆಲ್ಲ ತಿನ್ನಿಸಿ ಫಿಶ್ನ. ಸೊ ತಿನ್ನಿಸಿದ್ರೆ ಅವರಿಗೆ ತುಂಬಾ ಬ್ರೈನ್ ಕೂಡ ಫಾಸ್ಟ್ ಆಗುತ್ತೆ, ಮತ್ತು ಕೂಡ ಐಸೈಟ್ ಬರ್ತಿರೋ ಹಾಗೆ ಇರುತ್ತೆ. ಸೊ ಐಸೈಟ್ ಇರೋರಿಗೆ ಇದನ್ನ ಫಿಶ್ನ ತಿಂದರೆ ತುಂಬಾ ಹೆಲ್ತಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ರೀತಿ ಫಿಶ್ನ ಮಾಡ್ಕೊಂಡು ತಿನ್ನಿ. ಯಾವಾಗಾದರೂ ನೀವು ಫಿಶ್ ಕರಿ ಮಾಡೋಕ್ಕಾಗಿಲ್ಲ ಅಂದರೆ ಇದರ ಫಿಶ್ ಕಬಾಬ್ನ ಮಾಡ್ಕೊಂಡು ಕೂಡ ತಿನ್ಬೋದು. ಮತ್ತು ಇದರಲ್ಲಿ ಮುಳ್ಳಿರುತ್ತೆ ಅಂತ ಅಂದ್ಕೊಬೇಡಿ. ಇದು ನಾನು ತೊಗೊಂಡಿರೋದು ಕ್ಯಾಟ್ ಫಿಶ್ಶು, ಇದರಲ್ಲಿ ಅಷ್ಟೊಂದು ಮುಳ್ಳುಗಳು ಬರೋಲ್ಲ. ಮತ್ತು ಪಾಂಪ್ಲೆಟ್ ಫಿಶ್ ಅಂತ ಬರುತ್ತೆ, ಅದರಲ್ಲೂ ಅಷ್ಟು ಮುಳ್ಳಿರೋಲ್ಲ. ಕ್ಯಾಟ್ ಫಿಶಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಒಂದು 80% 90% ಅಷ್ಟಿರುತ್ತೆ. ಸೊ ಬಟ್ ಅದ್ರ ಟೇಸ್ಟಿಗಂತೂ ಇದೇ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಈ ಫಿಶ್ನೇ ತೊಗೊಂಡಿದ್ದೀನಿ. ಇದನ್ನು ಫಿಶಸಲ್ಲಿ ತುಂಬಾ ವೆರೈಟೀಸ್ ಇದ್ದಾರೆ. ಇವಾಗ ಇದನ್ನ ಒಂದು 1 hour ಅಷ್ಟು ನಾವು ಮ್ಯಾಗ್ನೇಟ್ ಮಾಡಬೇಕು. ಸೊ 1 hour ಅಷ್ಟು ಇದನ್ನು ನಾವು ಸೈಡ್ಗೆ ಇಟ್ಬಿಟ್ರೆ ನೀಟಾಗಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆವಾಗ ನಮ್ಮ ಫಿಶ್ ಕಬಾಬ್ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಇವಾಗ ಈ ರೀತಿ ತವಾನ ಇಟ್ಕೊಳ್ಳಿ, ಒಂದು ದೋಸೆ ತವಾನ ಇಟ್ಕೊಂಡು ಇದಕ್ಕೆ ನಾವು 1-2 ನಿಮಿಷ ಬಿಸಿ ಆದಮೇಲೆ ಪೀಸಸ್ನ ನಿಧಾನಕ್ಕೆ ಬಿಡೋಣ. ಸೊ ನೋಡಿ ಈ ರೀತಿ ನೋಡಿ ಮಸಾಲೆ ನೀಟಾಗಿ ಚೆನ್ನಾಗಿ ಆ ಫಿಶ್ಶಿಗೆ ಅಂಟ್ಕೊಂಡಿದೆ. ಆ ಮಸಾಲೆ ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಗಮ್ಮಂತ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಸಾಲೆ ನೀಟಾಗಿದೆ. ಮ್ಯಾಗ್ನೇಟ್ ಮಾಡೋದ್ರಿಂದ ನಮ್ಮ ಮಸಾಲೆ ಎಲ್ಲ ತುಂಬಾ ಗಟ್ಟಿಯಾಗಿ ಅದಕ್ಕೆ ಅಂಟ್ಕೊಂಡಿರುತ್ತೆ. ಆವಾಗ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ 1 ಅವರಿಂದ 2 ಅವರ್ವರೆಗೂ ಫಸ್ಟೇ ಫಿಶ್ನ ನೀಟಾಗಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಕಲಿಸ್ಬಿಟ್ಟು ಸೈಡಲ್ಲಿ ಇಟ್ಬಿಡಿ. ನಿಮ್ಮ ಮನೇಲಿ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಕೂಡ ಇಟ್ಬಿಡಿ. ಅದಾದಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಕಟ್ಬಿಟ್ಟು ಇಟ್ಬಿಟ್ರೆ ಸ್ಮೆಲ್ ಕೂಡ ಹೋಗಲ್ಲ ಆಚೆ. ಮತ್ತು ಫಿಶ್ಶದ ಸ್ಮೆಲ್ ಹೋಗೋದ್ರಿಂದ ಫ್ರಿಜ್ಜೆಲ್ಲ ವಾಸನೆ ಬಂದುಬಿಡುತ್ತೆ ಅಂತಿರಲ್ವ. ಸೊ ಅದಕ್ಕೋಸ್ಕರ ಆ ರೀತಿ ಕವರ್ನ ಹಾಕಿ ಕವರ್ ಮಾಡಿಬಿಟ್ಟು ಅದನ್ನ ನಾವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಬೋದು, ಇಲ್ಲಾಂದರೆ ಆಚೆ ಆದರೂ ಇಟ್ಬಿಡಿ. ಒಂದು 2 hours ಮ್ಯಾಗ್ನೇಟ್ ಮಾಡಿ. ಸೊ ಈ ರೀತಿ ಇದನ್ನು ಫಸ್ಟು ಲೈಟಾಗಿ 1-2 ಕೈಯಲ್ಲಿ 2 ಚಿಕ್ಕ ಸೈಜ್ದು ಸ್ಪೂನ್ಸ್ ತೊಗೊಂಡಿದ್ದೀನಿ ನಾನು. ಅದನ್ನು ತೊಗೊಂಡು 2 ಸೈಡು ನೀಟಾಗಿ 4 ಸೈಡು ನಿಲ್ಲಿಸಿ ಇದನ್ನು ಫ್ರೈ ಮಾಡಬೇಕು. ಯಾಕಂದರೆ ಸೈಡ್ಸ್ ಕೂಡ ಬೇಯಬೇಕು, ಅದಕ್ಕೋಸ್ಕರನೇ ಈ ರೀತಿ ನಿಧಾನಕ್ಕೆ ಫಸ್ಟ್ ಒಂದು ಸ್ವಲ್ಪ ಸ್ಲಿಮ್ ಫ್ಲೇಮಲ್ಲಿ ಬೇಯಿಸಿ, ಆಮೇಲೆ ಒಂದು 5 ನಿಮಿಷ ಸ್ವಲ್ಪ ಅದೆಲ್ಲ ಬೇಯಿದ ಮೇಲೆ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಾಡಿ. ಸೊ ತವಾ ಫ್ರೈ ಮಾಡೋದ್ರಿಂದ ನಮಗೆ ನಾರ್ಮಲಾಗಿ ಆಯಿಲ್ ಡೀಪ್ ಫ್ರೈಗಿಂತ ತವಾ ಫ್ರೈದೇ ತುಂಬ ಟೇಸ್ಟ್ ಇರುತ್ತೆ, ಮತ್ತು ಆಯಿಲ್ ಕೂಡ ತುಂಬಾ ಎಳಿಯಲ್ಲ. ಅದಕ್ಕೋಸ್ಕರ ತವಾ ಫ್ರೈ ಮಾಡಿ. ತವಾ ಫ್ರೈಯಲ್ಲಿ ಆಯಿಲು ಎಳಿಯಲ್ಲ. ನಾವಿನ್ನೂ ಡೀಪ್ ಫ್ರೈ ಮಾಡಿದ್ರೆ ಏನಾಗುತ್ತೆ, ಆಯಿಲ್ ಅನ್ನೋದು ತುಂಬಾ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನಾವು ತವಾ ಫ್ರೈ ಮಾಡ್ಕೊಂಡು ತಿನ್ಬೋದು. ಮತ್ತು ತವಾ ಫ್ರೈಯಲ್ಲಿ ಆಯಿಲ್ ಅನ್ನೋದು ಅದು ಜಾಸ್ತಿ ಎಳ್ಕೊಳ್ಳಲ್ಲ. ಅದಕ್ಕೋಸ್ಕರ ಮತ್ತು ತುಂಬಾ ಆಯಿಲ್ ಎಳ್ಕೊಳ್ಳೋದ್ರಿಂದನೂ ನಮ್ಗೆ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಈ ರೀತಿ ತವಾ ಫ್ರೈನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಿಲ್ಲಿಸಿ 4 ಸೈಡ್ಸು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅನ್ನೋದು ಇನ್ನೊಂದು ಲೆವೆಲ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿದ್ರೆ ಬರೀ 2 ಸೈಡ್ ಫ್ರೈ ಮಾಡಿದ್ರೆ ಸೈಡ್ಸ್ ಇನ್ನೂ 2 ಸೈಡ್ಸ್ ಫ್ರೈ ಆಗಲ್ಲ. ಆವಾಗ ಏನಾಗುತ್ತೆ, ಅಲ್ಲೆಲ್ಲ ಸ್ವಲ್ಪ ಹಸಿ ಇರುತ್ತೆ. ಅದಕ್ಕೋಸ್ಕರ
ಸ್ವಲ್ಪ ನಿಧಾನಕ್ಕೆ ಪೇಷನ್ಸಿಂದ ಮಾಡಿಕೊಂಡ್ರೆ ಫಿಶ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ 4 ಸೈಡ್ಸು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿ. ಇಲ್ಲಿ ನಾನಂತೂ ಸ್ವಲ್ಪ ಅದನ್ನು ನಿಲ್ಸೋಕ್ಕೆ ಸ್ವಲ್ಪ ತುಂಬ ಕಷ್ಟಪಟ್ಟು ಸ್ವಲ್ಪ ತುಂಬಾ ಟ್ರೈ ಮಾಡಿದೆ, ಬಟ್ ಆದ್ರೂ ಆಮೇಲೆ ಮಾಡಿಬಿಟ್ಟೆ. ಸೊ ನೋಡಿ ಆಲ್ಮೋಸ್ಟ್ ಈ ರೀತಿ ಹತ್ತತ್ರ ಬೇಯ್ತಿದೆ. ಸೊ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ನೀಟಾಗಿ. ಅದು ನೀಟಾಗಿ ಒಂದು 5 ನಿಮಿಷ 10 ನಿಮಿಷ ಫ್ರೈ ಆದರೆ ಸಾಕು. ಎಲ್ಲ ಚೆನ್ನಾಗಿ ಅದು ಮಸಾಲೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ನೋಡಿ ಆಲ್ಮೋಸ್ಟ್ ಹತ್ತತ್ರ ಎಲ್ಲ ಒಂದು 80% ಫ್ರೈ ಆಗಿಬಿಟ್ಟಿದೆ. ಎಲ್ಲ ಈ ರೀತಿ ನಾನು ನಿಲ್ಲಿಸಿ ಫ್ರೈ ಮಾಡಿದೆ. ಫಸ್ಟು ಮೇಲ್ಗಡೆ ಕೆಳಗಡೆ ಅದನ್ನು ಫ್ರೈ ಮಾಡಿದೆ ಫಿಶ್ನ, ಆಮೇಲೆ ಅದ್ರ ಸೈಡ್ಸನ್ನ ಫ್ರೈ ಮಾಡಿದೆ. ಸೊ ಈ ರೀತಿ ನಾನು ನಿಲ್ಲಿಸ್ಬಿಟ್ಟು ಸ್ವಲ್ಪ ಅದನ್ನು ಫ್ರೈ ಮಾಡ್ತಿದ್ದೀನಿ, ಯಾಕಂದರೆ ಅಲ್ಲೂ ಸ್ವಲ್ಪ ಫ್ರೈ ಆಗಬೇಕಲ್ಲ ಆ ಕಡೆ ಈ ಕಡೆ ಕೂಡ. ಅದಕ್ಕೋಸ್ಕರ ಫಿಶ್ ಯಾರ್ಯಾರಿಗೆಲ್ಲ ಇಷ್ಟ ಇರುತ್ತೆ, ತುಂಬ ಜನ ಫಿಶ್ನ ಲೈಕ್ ಮಾಡೋದು, ಸ್ಮೆಲ್ ಇರುತ್ತೆ ಅಂತ ಕೆಲವರು, ಇನ್ನು ಕೆಲವರು ಅದು ಮಾಡೋದು ಕಷ್ಟ ಅಂತ, ಇನ್ನು ಕೆಲವರು ಮುಳ್ಳುಗಳಿರುತ್ತೆ ಯಾರು ತಿಂತಾರೆ ಅಂತ. ಬಟ್ ನನಗೆ ಫಿಶ್ ನನಗೆ ಫಿಶ್ ತುಂಬಾ ಇಷ್ಟ. ನಾನು ಫಿಶ್ ಕರಿ ಆಗಲಿ ಫಿಶ್ ಕಬಾಬ್ ಆಗಲಿ ನಾನು ಲೈಕ್ ಮಾಡ್ತೀನಿ. ಸೊ ನೋಡಿದ್ರೆ ಫಿಶ್ ಅಂತೂ ಫೈನಲಿ ರೆಡಿ ಆಗಿಬಿಟ್ಟಿದೆ. ಈ ರೀತಿ ತವಾ ಫ್ರೈ ನೀವು ಕೂಡ ಮಾಡ್ಕೊಳ್ತೀನಿ. ಹಾಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನನಗೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ. ನಮಗೆ ಈ ಥರ ಒಳ್ಳೊಳ್ಳೆ ರೆಸಿಪೀಸ್ ಹಾಕ್ತಾ ಇರ್ತೀನಿ. ಬಾಯ್ ಬಾಯ್.